UTI ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಇದು ಕಲರ್ ಥೆರಪಿ ಹಾಗೂ ಆಕ್ಯುಪ್ರೆಷರ್ ಥೆರಪಿ ಮೂಲಕ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ, ಆಕ್ಯುಪ್ರೆಷರ್ ಹೀಲರ್. ಮೊದಲನೇದಾಗಿ UTI ಪ್ರಾಬ್ಲಮ್ ಆಗೋದು ನಮ್ಮ ಕಿಡ್ನಿಯಲ್ಲಿ ಜಲತತ್ವ ಹೆಚ್ಚಾದಾಗ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಪ್ರೈವೇಟ್ ಪಾರ್ಟಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗಿರುತ್ತೆ. ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಮೊದಲನೇದಾಗಿ ಕಲರ್ ಥೆರಪಿಯಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಿಂದ ನಮ್ಮ ಅಂಗೈಯಲ್ಲಿ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಮಧ್ಯದಲ್ಲಿ ಯೂಟ್ರಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅಲ್ಲಿ ಈ ರೀತಿ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡಬೇಕು. ಎರಡು ಕೈಯಲ್ಲೂ ಈ ರೀತಿ ಮಾರ್ಕ್ ಮಾಡಿ. ಇದನ್ನು ಡೇ ಟೈಮಲ್ಲಿ 4 ರಿಂದ 5 ಗಂಟೆಗಳ ಕಾಲ ಹಾಕಬೇಕು. ಜೊತೆಗೆ ಕೈ ಹಿಂಭಾಗದಲ್ಲಿ ತೋರು ಬೆರಳು ಮತ್ತು ಮಧ್ಯದ ಬೆರಳು ಮಧ್ಯದಲ್ಲಿ ಇಲ್ಲೊಂದು ಕುಳಿ ಬೀಳುತ್ತೆ, ಅದನ್ನು ಕಿಡ್ನಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ನೀವು ಈ ರೀತಿ ಬ್ಲ್ಯಾಕ್ ಕಲರ್ ಮಾರ್ಕ್ ಮಾಡಬೇಕು. ಜೊತೆಗೆ ಕಿರುಬೆರಳು ಮತ್ತು ಉಂಗುರದ ಬೆರಳು ಮಧ್ಯದಲ್ಲಿ ಇಲ್ಲೊಂದು ಕುಳಿ ಬೀಳುತ್ತೆ, ಅದನ್ನು ಕಿಡ್ನಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಿಂದ ಈ ರೀತಿ ಮಾರ್ಕ್ ಮಾಡಿ. ಡೇ ಟೈಮಲ್ಲಿ 4 ರಿಂದ 5 ಗಂಟೆಗಳ ಕಾಲ ಹಾಕಬೇಕು. ಇದನ್ನು 1 ರಿಂದ 3 ತಿಂಗಳು ಹಾಕಿ. ಜೊತೆಗೆ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ನೋಡಿ, K3 ಅಂತ ಪಾಯಿಂಟ್ ಬರುತ್ತೆ, ನಿಮ್ಗೆ ಇಮೇಜಲ್ಲಿ ಕೂಡ ತೋರಿಸಿದ್ದೀನಿ. ಜೊತೆಗೆ ಇಲ್ಲೂ ತೋರಿಸ್ಕೊಡ್ತೀನಿ. ಇಲ್ಲಿ ಆ್ಯಂಕಲ್ ಹತ್ರ ಈ ರೀತಿ 20 ಸರಿ ಈ ರೀತಿ ಪ್ರೆಸ್ ಮಾಡಬೇಕು. ಇದನ್ನು ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಪ್ರೆಸ್ ಮಾಡಿ ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಪ್ರೆಸ್ ಮಾಡಿ. ಒಂದು ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಬೇಕು, ಇನ್ನೊಂದು ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಬೇಕು. ವಾರದಲ್ಲಿ 2 ದಿನ ಮಾತ್ರ ಪ್ರೆಸ್ ಮಾಡಿ. ಇದನ್ನ 1 ಮಂತ್ ಮಾಡಿ ಕಂಪ್ಲೀಟಾಗಿ ರೂಟ್ ಕಾಸಿಂದನೇ ಕ್ಲಿಯರ್ ಆಗುತ್ತೆ. ಜೊತೆಗೆ ನೀವು ಫುಡ್ಡಲ್ಲಿ ಹಾಲು, ಮೊಸರು, ಮಜ್ಜಿಗೆ ತೊಗೊಳ್ಬಾರ್ದು. ಈ ಸೊಪ್ಪು, ದಂಟು ಸೊಪ್ಪು, ಬಸಳೆ ಸೊಪ್ಪು ಇದು ತಂಪು ಮಾಡುವಂಥ ಪದಾರ್ಥಗಳನ್ನ ತಿನ್ನಬಾರ್ದು. ಜೊತೆಗೆ ಸ್ವೀಟ್ಸ್ನ ಸ್ವಲ್ಪ ದಿನ ಅವಾಯ್ಡ್ ಮಾಡಿ. ನಾನು ಹೇಳಿರೋ ರೆಮಿಡಿನೆಲ್ಲ ಫಾಲೋ ಮಾಡ್ತಾ ಬನ್ನಿ, ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ತಮ್ಮ ಅನುಭವನ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.